ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಏಟನ್ನ ಕೊಡ್ತಾ ಇದೆ. ಈ ನಡುವೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ಜಾಗ ಖಾಲಿ ಮಾಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತೀವಿ, ಬನ್ನಿ ಈ ವರದಿ ನೋಡಿ. ಪಾಕ್ ಪ್ರಜೆಗಳು ಭಾರತ ಬಿಡುವ ಡೆಡ್ಲೈನ್ ಅಂತ್ಯ. ರಾಜ್ಯದಿಂದ ಕೇವಲ 4 ಪಾಕಿಗಳಿಗೆ ಗೇಟ್ ಪಾಸ್. ಏಟು ಪಾಪಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಏಟು. ಭಾರತದಲ್ಲಿರುವ ಪಾಕ್ ಪ್ರಜೆಗಳು ಜಾಗ ಖಾಲಿ ಮಾಡಬೇಕಿದೆ. ಈಗಾಗಲೇ ಡೆಡ್ಲೈನ್ ಕೂಡ ಮುಗಿದಿದೆ. ಆದರೆ ಕರ್ನಾಟಕದಲ್ಲಿ ಸುಮಾರು 94ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿದ್ದು ಈವರೆಗೂ 4 ಪಾಕಿಗಳಷ್ಟೇ ತೊಲಗಿದ್ದಾರೆ. ರಾಜ್ಯದಲ್ಲೇ ಉಳಿದಿರುವ ಪಾಕಿಸ್ತಾನಿಗಳು ಎಲ್ಲಿ? ಇನ್ನು ಕರ್ನಾಟಕದಲ್ಲಿರೋ ಪಾಕಿಸ್ತಾನಿಗಳು ಎಷ್ಟು? ಇವರೆಲ್ಲ ಎಲ್ಲೆಲ್ಲಿ ಇದ್ದಾರೆ? ಈ ಬಗ್ಗೆಯೂ ಪತ್ತೆ ಹಚ್ಚಬೇಕಿದೆ. ಒಂದ್ ವೇಳೆ ಅಕ್ರಮವಾಗಿ ಇಲ್ಲೇ ಉಳ್ಕೊಂಡ್ರೆ ಇಂಥವರನ್ನ ಹುಡುಕಿ ಪಾಕ್ಗೆ ಕಳಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಭಾರತ ಬಿಟ್ಟು ತೊಲಗದಿದ್ರೆ ಪಾಕಿಗಳಿಗೆ ಬಂಧನದ ಶಿಕ್ಷೆ ಕಾದಿದೆ. ಪಾಕ್ ಪ್ರಜೆಗಳನ್ನ ಸರ್ಕಾರ ಬಂಧಿಸಬಹುದು. 3 ವರ್ಷಗಳ ಕಾಲ ಶಿಕ್ಷೆ ವಿಧಿಸುವ ಅಧಿಕಾರವೂ ಇದೆ. ಸಾರ್ಕ್ ವೀಸಾಗಳನ್ನ ಹೊಂದಿರುವವರು ಭಾರತದಿಂದ ತೆರಳಲು ಕೊನೆಯ ದಿನಾಂಕ ಏಪ್ರಿಲ್ 26 ಆಗಿತ್ತು. ವೈದ್ಯಕೀಯ ವೀಸಾಗಳನ್ನ ಹೊಂದಿರುವವರಿಗೆ ಕೊನೆಯ ದಿನಾಂಕ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಏಟನ್ನ ಕೊಡ್ತಾ ಇದೆ. ಈ ನಡುವೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ಜಾಗ ಖಾಲಿ ಮಾಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತೀವಿ, ಬನ್ನಿ ಈ ವರದಿ ನೋಡಿ. ಪಾಕ್ ಪ್ರಜೆಗಳು ಭಾರತ ಬಿಡುವ ಡೆಡ್ಲೈನ್ ಅಂತ್ಯ. ರಾಜ್ಯದಿಂದ ಕೇವಲ 4 ಪಾಕಿಗಳಿಗೆ ಗೇಟ್ ಪಾಸ್. ಏಟು ಪಾಪಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಏಟು. ಭಾರತದಲ್ಲಿರುವ ಪಾಕ್ ಪ್ರಜೆಗಳು ಜಾಗ ಖಾಲಿ ಮಾಡಬೇಕಿದೆ. ಈಗಾಗಲೇ ಡೆಡ್ಲೈನ್ ಕೂಡ ಮುಗಿದಿದೆ. ಆದರೆ ಕರ್ನಾಟಕದಲ್ಲಿ ಸುಮಾರು 94ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿದ್ದು ಈವರೆಗೂ 4 ಪಾಕಿಗಳಷ್ಟೇ ತೊಲಗಿದ್ದಾರೆ. ರಾಜ್ಯದಲ್ಲೇ ಉಳಿದಿರುವ ಪಾಕಿಸ್ತಾನಿಗಳು ಎಲ್ಲಿ? ಇನ್ನು ಕರ್ನಾಟಕದಲ್ಲಿರೋ ಪಾಕಿಸ್ತಾನಿಗಳು ಎಷ್ಟು? ಇವರೆಲ್ಲ ಎಲ್ಲೆಲ್ಲಿ ಇದ್ದಾರೆ? ಈ ಬಗ್ಗೆಯೂ ಪತ್ತೆ ಹಚ್ಚಬೇಕಿದೆ. ಒಂದ್ ವೇಳೆ ಅಕ್ರಮವಾಗಿ ಇಲ್ಲೇ ಉಳ್ಕೊಂಡ್ರೆ ಇಂಥವರನ್ನ ಹುಡುಕಿ ಪಾಕ್ಗೆ ಕಳಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಭಾರತ ಬಿಟ್ಟು ತೊಲಗದಿದ್ರೆ ಪಾಕಿಗಳಿಗೆ ಬಂಧನದ ಶಿಕ್ಷೆ ಕಾದಿದೆ. ಪಾಕ್ ಪ್ರಜೆಗಳನ್ನ ಸರ್ಕಾರ ಬಂಧಿಸಬಹುದು. 3 ವರ್ಷಗಳ ಕಾಲ ಶಿಕ್ಷೆ ವಿಧಿಸುವ ಅಧಿಕಾರವೂ ಇದೆ. ಸಾರ್ಕ್ ವೀಸಾಗಳನ್ನ ಹೊಂದಿರುವವರು ಭಾರತದಿಂದ ತೆರಳಲು ಕೊನೆಯ ದಿನಾಂಕ ಏಪ್ರಿಲ್ 26 ಆಗಿತ್ತು. ವೈದ್ಯಕೀಯ ವೀಸಾಗಳನ್ನ ಹೊಂದಿರುವವರಿಗೆ ಕೊನೆಯ ದಿನಾಂಕ ಏಪ್ರಿಲ್. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಏಟನ್ನ ಕೊಡ್ತಾ ಇದೆ. ಈ ನಡುವೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ಜಾಗ ಖಾಲಿ ಮಾಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತೀವಿ, ಬನ್ನಿ ಈ ವರದಿ ನೋಡಿ. ಪಾಕ್ ಪ್ರಜೆಗಳು ಭಾರತ ಬಿಡುವ ಡೆಡ್ಲೈನ್ ಅಂತ್ಯ. ರಾಜ್ಯದಿಂದ ಕೇವಲ 4 ಪಾಕಿಗಳಿಗೆ ಗೇಟ್ ಪಾಸ್. ಏಟು ಪಾಪಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಏಟು. ಭಾರತದಲ್ಲಿರುವ ಪಾಕ್ ಪ್ರಜೆಗಳು ಜಾಗ ಖಾಲಿ ಮಾಡಬೇಕಿದೆ. ಈಗಾಗಲೇ ಡೆಡ್ಲೈನ್ ಕೂಡ ಮುಗಿದಿದೆ. ಆದರೆ ಕರ್ನಾಟಕದಲ್ಲಿ ಸುಮಾರು 94ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿದ್ದು ಈವರೆಗೂ 4 ಪಾಕಿಗಳಷ್ಟೇ ತೊಲಗಿದ್ದಾರೆ. ರಾಜ್ಯದಲ್ಲೇ ಉಳಿದಿರುವ ಪಾಕಿಸ್ತಾನಿಗಳು ಎಲ್ಲಿ? ಇನ್ನು ಕರ್ನಾಟಕದಲ್ಲಿರೋ ಪಾಕಿಸ್ತಾನಿಗಳು ಎಷ್ಟು? ಇವರೆಲ್ಲ ಎಲ್ಲೆಲ್ಲಿ ಇದ್ದಾರೆ? ಈ ಬಗ್ಗೆಯೂ ಪತ್ತೆ ಹಚ್ಚಬೇಕಿದೆ. ಒಂದ್ ವೇಳೆ ಅಕ್ರಮವಾಗಿ ಇಲ್ಲೇ ಉಳ್ಕೊಂಡ್ರೆ ಇಂಥವರನ್ನ ಹುಡುಕಿ ಪಾಕ್ಗೆ ಕಳಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಭಾರತ ಬಿಟ್ಟು ತೊಲಗದಿದ್ರೆ ಪಾಕಿಗಳಿಗೆ ಬಂಧನದ ಶಿಕ್ಷೆ ಕಾದಿದೆ. ಪಾಕ್
ಪ್ರಜೆಗಳನ್ನ ಸರ್ಕಾರ ಬಂಧಿಸಬಹುದು. 3 ವರ್ಷಗಳ ಕಾಲ ಶಿಕ್ಷೆ ವಿಧಿಸುವ ಅಧಿಕಾರವೂ ಇದೆ. ಸಾರ್ಕ್ ವೀಸಾಗಳನ್ನ ಹೊಂದಿರುವವರು ಭಾರತದಿಂದ ತೆರಳಲು ಕೊನೆಯ ದಿನಾಂಕ ಏಪ್ರಿಲ್ 26 ಆಗಿತ್ತು. ವೈದ್ಯಕೀಯ ವೀಸಾಗಳನ್ನ ಹೊಂದಿರುವವರಿಗೆ ಕೊನೆಯ ದಿನಾಂಕ ಏಪ್ರಿಲ್. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಏಟನ್ನ ಕೊಡ್ತಾ ಇದೆ. ಈ ನಡುವೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ಜಾಗ ಖಾಲಿ ಮಾಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತೀವಿ, ಬನ್ನಿ ವರದಿಯಲ್ಲಿ ನೋಡಿ. ಪಾಕ್ ಪ್ರಜೆಗಳು ಭಾರತ ಬಿಡುವ ಡೆಡ್ಲೈನ್ ಅಂತ್ಯ. ರಾಜ್ಯದಿಂದ ಕೇವಲ 4 ಪಾಕಿಗಳಿಗೆ ಗೇಟ್ ಪಾಸ್. ಏಟು ಪಾಪಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಏಟು. ಭಾರತದಲ್ಲಿರುವ ಪಾಕ್ ಪ್ರಜೆಗಳು ಜಾಗ ಖಾಲಿ ಮಾಡಬೇಕಿದೆ. ಈಗಾಗಲೇ ಡೆಡ್ಲೈನ್ ಕೂಡ ಮುಗಿದಿದೆ. ಆದರೆ ಕರ್ನಾಟಕದಲ್ಲಿ ಸುಮಾರು 94ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿದ್ದು ಈವರೆಗೂ 4 ಪಾಕಿಗಳಷ್ಟೇ ತೊಲಗಿದ್ದಾರೆ. ರಾಜ್ಯದಲ್ಲೇ ಉಳಿದಿರುವ ಪಾಕಿಸ್ತಾನಿಗಳು ಎಲ್ಲಿ? ಇನ್ನು ಕರ್ನಾಟಕದಲ್ಲಿರೋ ಪಾಕಿಸ್ತಾನಿಗಳು ಎಷ್ಟು? ಇವರೆಲ್ಲ ಎಲ್ಲೆಲ್ಲಿ ಇದ್ದಾರೆ? ಈ ಬಗ್ಗೆಯೂ ಪತ್ತೆ ಹಚ್ಚಬೇಕಿದೆ. ಒಂದ್ ವೇಳೆ ಅಕ್ರಮವಾಗಿ ಇಲ್ಲೇ ಉಳ್ಕೊಂಡ್ರೆ ಇಂಥವರನ್ನ ಹುಡುಕಿ ಪಾಕ್ಗೆ ಕಳಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಭಾರತ ಬಿಟ್ಟು ತೊಲಗದಿದ್ರೆ ಪಾಕಿಗಳಿಗೆ ಬಂಧನದ ಶಿಕ್ಷೆ ಕಾದಿದೆ. ಪಾಕ್ ಪ್ರಜೆಗಳನ್ನ ಸರ್ಕಾರ ಬಂಧಿಸಬಹುದು. 3 ವರ್ಷಗಳ ಕಾಲ ಶಿಕ್ಷೆ ವಿಧಿಸುವ ಅಧಿಕಾರವೂ ಇದೆ. ಸಾರ್ಕ್ ವೀಸಾಗಳನ್ನ ಹೊಂದಿರುವವರು ಭಾರತದಿಂದ ತೆರಳಲು ಕೊನೆಯ ದಿನಾಂಕ ಏಪ್ರಿಲ್ 26 ಆಗಿತ್ತು. ವೈದ್ಯಕೀಯ ವೀಸಾಗಳನ್ನ ಹೊಂದಿರುವ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಏಟನ್ನ ಕೊಡ್ತಾ ಇದೆ. ಈ ನಡುವೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ಜಾಗ ಖಾಲಿ ಮಾಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತೀವಿ, ಬನ್ನಿ ವರದಿಯಲ್ಲಿ ನೋಡಿ. ಪ್ರಜೆಗಳು ಭಾರತ ಬಿಡುವ ಡೆಡ್ಲೈನ್ ಅಂತ್ಯ. ರಾಜ್ಯದಿಂದ ಕೇವಲ 4 ಪಾಕಿಗಳಿಗೆ ಗೇಟ್ ಪಾಸ್. ಏಟು ಪಾಪಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಏಟು. ಭಾರತದಲ್ಲಿರುವ ಪಾಕ್ ಪ್ರಜೆಗಳು ಜಾಗ ಖಾಲಿ ಮಾಡಬೇಕಿದೆ. ಈಗಾಗಲೇ ಡೆಡ್ಲೈನ್ ಕೂಡ ಮುಗಿದಿದೆ. ಆದರೆ ಕರ್ನಾಟಕದಲ್ಲಿ ಸುಮಾರು 94ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿದ್ದು ಈವರೆಗೂ 4 ಪಾಕಿಗಳಷ್ಟೇ ತೊಲಗಿದ್ದಾರೆ. ರಾಜ್ಯದಲ್ಲೇ ಉಳಿದಿರುವ ಪಾಕಿಸ್ತಾನಿಗಳು ಎಲ್ಲಿ? ಇನ್ನು ಕರ್ನಾಟಕದಲ್ಲಿರೋ ಪಾಕಿಸ್ತಾನಿಗಳು ಎಷ್ಟು? ಇವರೆಲ್ಲ ಎಲ್ಲೆಲ್ಲಿ ಇದ್ದಾರೆ? ಈ ಬಗ್ಗೆಯೂ ಪತ್ತೆ ಹಚ್ಚಬೇಕಿದೆ. ಒಂದ್ ವೇಳೆ ಅಕ್ರಮವಾಗಿ ಇಲ್ಲೇ ಉಳ್ಕೊಂಡ್ರೆ ಇಂಥವರನ್ನ ಹುಡುಕಿ ಪಾಕ್ಗೆ ಕಳಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಭಾರತ ಬಿಟ್ಟು ತೊಲಗದಿದ್ರೆ ಪಾಕಿಗಳಿಗೆ ಬಂಧನದ ಶಿಕ್ಷೆ ಕಾದಿದೆ. ಪಾಕ್ ಪ್ರಜೆಗಳನ್ನ ಸರ್ಕಾರ ಬಂಧಿಸಬಹುದು. 3 ವರ್ಷಗಳ ಕಾಲ ಶಿಕ್ಷೆ ವಿಧಿಸುವ ಅಧಿಕಾರವೂ ಇದೆ. ಸಾರ್ಕ್ ವೀಸಾಗಳನ್ನ ಹೊಂದಿರುವವರು ಭಾರತದಿಂದ ತೆರಳಲು ಕೊನೆಯ ದಿನಾಂಕ ಏಪ್ರಿಲ್ 26 ಆಗಿತ್ತು. ವೈದ್ಯಕೀಯ ವೀಸಾಗಳನ್ನ ಹೊಂದಿರುವವರಿಗೆ ಕೊನೆಯ ದಿನಾಂಕ ಏಪ್ರಿಲ್